ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಯಾಕವ ಸ್ನೇಹಕ್ಕ ನೆನಪಾಗ್ತಿದ್ದಾಳ? ಮರ್ತಿದ್ರೆ ಅಲ್ವೇ ನಾವೇ ನೆನಪಾಗಕ್ಕೆ. ಅವ್ವ ಸ್ನೇಹನ್ ಜೊತೆಗೆ ಅವಳು ಮಾಡೋಗಿರೋ ಕೆಲ್ಸನ ನೆನ್ಸ್ಕೊಂಡು ಅಳ್ತಾವಳೆ ಅಲ್ವೇನವ? ಅಪ್ಪ ಅವ್ವ ನಮ್ಗೆ ಯೋನ್ ಮಾಡವ್ರೆ ಅಂತ ಮಕ್ಕಳು ಕೇಳೋ ಈ ಕಾಲದಾಗೆ ನನ್ನ ಮಗಳು ನನ್ನ ತಾಯಿಗೆ ಅವನಾರ ಮಾಡಬೇಕು ಅಂತ ಯೋಟೆಲ್ಲ ಮಾಡೋದು. ಸ್ನೇಹಕ್ಕ ನಿಜವಾಗ್ಲೂ ಗ್ರೇಟು. ಅವ್ವ ನನಗೋಸ್ಕರ ತುಂಬ ಕಷ್ಟಪಟ್ಟಿದ್ದಾಳೆ. ವಯಸ್ಸಾಗಿದ್ದ ಕಾಲದಲ್ಲೂ ಕಷ್ಟಪಡೋದು ಬೇಡ ಅಂತ ಇನ್ಶೂರೆನ್ಸ್ ಮಾಡಿಸೋಗಿದ್ದಾಳೆ. ಅವಳಿಗೆ ಮೊದಲಿಂದನೂ ಅವನ ಮ್ಯಾಗೆ ಈ ಮನೆ ಮ್ಯಾಗೆ ತುಂಬಾನೇ ಕಾಳಜಿ. ಅದಕ್ಕೆ ಹಿಂಗೆ ಮಾಡುವಾಗ ಅವಳೆ ನನ್ನ ಮಗಳು ಒಂದಿನಕ್ಕೂ ಅವ್ವ ನನಗೆ ಅದು ಕೊಡಿಸು, ಇದು ಕೊಡಿಸು, ನನಗೆ ಇದೇ ಕಾಲೇಜ್ನಾಗ ಓದಿಸು, ನಂಗೆ ಹಿಂಗೆ ಫೀಸ್ ಕಟ್ಟು ಅಂತ ಕೇಳ್ದೋಳಲ್ಲ. ಬರೀ ವಿದ್ಯಾರ್ಥಿ ಇವತ್ತಿಂದಾಗೆ ಓದಿ DC ಆಗ್ಬಿಟ್ಲು. ಒಂದಿನಕ್ಕೂ ನಾನು ಅವಳ ಆಸೆ ಈಡೇರಿಸ್ಲಿಲ್ಲ. ಅವಳಿಗೆ ಅಂತ ನಾನು ಏನೂ ಮಾಡದೇ ಇರೋ ತಾಯಿ. ಇಂಥ ಪಾಪಿ ತಾಯಿಗೆ ನನ್ನ ಮಗಳು ಯೋಟೆಲ್ಲ ಮಾಡಿಬಿಟ್ಲು. ಅವ್ವ ಬ್ಯಾಸರ ಮಾಡ್ಕೋಬೇಡವ್ವ. ನೀ ನಮ್ಮನ್ನ ಉಪ್ಪಿಗೆ ಮೇಲಿಟ್ಟು ಬೆಳೆಸಿಲ್ಲ ಅಂದ್ರು ತೋಳ್ನಾಗಿಟ್ಟು ಕಾಪಾಡಿದ್ಯಾ. ಅಪ್ಪ ಅವ್ವ ಎರಡು ನೀನೇ ಆಗಿ ಅನ್ನ ಹಾಕಿದ್ಯಾ. ಒಂಟಿ ತಾಯಿಯಾಗಿ ಇನ್ನೇನ್ ಮಾಡಕ್ಕಾಯ್ತದ್ಯೋಳು? ನೀನು ನನ್ನ ಸಮಾಧಾನಕ್ಕೆ ಯೋನು ಹೇಳಿದ್ರು ನನ್ನ ಆತ್ಮ ನನ್ನ ಕಾಡ್ತಾನೇ ಐತೆ. ಇಷ್ಟಕ್ಕೆಲ್ಲ ಕಾರಣ ನಾನೇ. ನಾನು ಒಬ್ಬ ನೆಟ್ಟಿಗಿದ್ದಿದ್ರೆ ನನ್ನ ಹೆಣ್ಮಕ್ಳು ಎಲ್ಲರಂಗ್ ಬೆಳೆದಿರೋರು. ಹಲೋ ಮಿಸ್ಟರ್ ಗೋಪಾಲ್, ನೀವಿಲ್ದೇ ಇದ್ರು ನಮ್ಮ ಅವ್ವ ನಮ್ಮನ್ನ ಚೆನ್ನಾಗೇ ಬೆಳೆಸಿದಾಳೆ. ಈಗ ಹಳೆ ಮಾತೆಲ್ಲ ಯಾಕವ? ಸ್ನೇಹ ನಿನ್ನ ಹೆಸರಿನಾಗೆ ಒಂದಿಷ್ಟು ದುಡ್ಡು ಬರಂಗ್ ಮಾಡವಳೆ. ಅದು ಸುಮಂಗ್ ಓದಕ್ಕೆ ಅವಳ ಮದ್ವೆಗೆಲ್ಲ ಸಹಾಯ ಆಯ್ತದೆ. ಇಲ್ಲ ಅಕ್ಕ, ಆ ದುಡ್ಡು ನಂಗೆ ಬೇಡ. ನಾನು ಸ್ನೇಹಕ್ಕನ ಥರನೇ ಸ್ಕಾಲರ್ಶಿಪ್ಪಲ್ಲೇ ಓದಿ ಮುಂದೆ ಬರ್ತೀನಿ. ಆ ದುಡ್ಡು ನಿಂಗೆ ಅವ್ವಂಗೆ ಸಹಾಯ ಆಗಲಿ. ನೀನು ಹೊಸ ಮೆಸ್ ಶುರು ಮಾಡ್ಬೇಕಂತ ಇದೆಯಲ್ಲ, ಅದಕ್ಕೆ ಬಳಸ್ಕೊ. ನಂಗೆ ಬ್ಯಾಡ ಕಣವಿ. ಸ್ನೇಹ ಮಾಡಿರೋದು ಅವಂಗೆ ಅಂತ, ಅದು ಅವಂಗೆ ಸಹಾಯ ಆಗಲಿ. ನನ್ನ ಮಗಳು ನಡೆದ ದಾರಿನಾಗೆ ನಾವು ನಡೆದ್ರೆ ಅದೇ ನನಗೆ ಸಮಾಧಾನ. ನನಗೆ ಅವಳು ದುಡ್ಡು ಬೇಡ ಕಣವಿ. ನಿಮ್ಮನ್ನೆಲ್ಲ ನೋಡ್ತಾ ಇದ್ರೆ ನನಗೆ ತುಂಬಾನೇ ಹೆಮ್ಮೆ ಅನ್ನಿಸ್ತಾ ಇದೆ. ಇನ್ ಕಾಲದಲ್ಲಿ ದುಡ್ಡು ಬಂದ್ರೆ
ನಂದು ತಮ್ಮದು ಅಂತ ಕಿತ್ತಾಡೋರೇ ಹೆಚ್ಚು. ಅಂಥದ್ರಲ್ಲಿ ನೀವು ಬಂದಿರೋ ದುಡ್ಡನ್ನ ತಿರಸ್ಕಾರ ಮಾಡ್ತಿದ್ದೀರಾ. ಅದು ಸ್ನೇಹನ ದುಡ್ಡು. ನನ್ನ ಮಗಳು ಯಾವತ್ತೂ 4 ಜನಕ್ಕೆ ಬೆಳಕಾದವಳು. ಅವಳ ದುಡ್ಡು ನನ್ನ 4 ಜನಕ್ಕೆ ಬೆಳಕಾಗಬೇಕು. ಆಗ್ಲೇ ನಂಗೆ ಸಮಾಧಾನ. ಗಂಡ್ಮಕ್ಳೇ ಎಲ್ಲ ಸಾಧನೆ ಮಾಡಿಬಿಡ್ತಾರೆ ಅಂತ ಅನ್ಕೊಂಡಿದ್ದೆ. ಆದರೆ ನನ್ನ ಮಗಳು ಸ್ನೇಹ ಹೆಣ್ಮಕ್ಳು ಯಾವುದ್ರಲ್ಲೂ ಕಡಿಮೆ ಇಲ್ಲ ಅಂತ ತೋರಿಸ್ಬಿಟ್ರು. ಪುಟಮಿ, ಸ್ನೇಹ ಥರನೇ ಒಂದು 4 ಜನ ಹೆಣ್ಮಕ್ಳು ಓದಿ ಮುಂದೆ ಬರೋದಕ್ಕೆ ಈ ಹಣನ ಉಪಯೋಗಿಸ್ಬೋದು. ಏನಂತೀಯಾ? ಸರಿಯಾಗಿ ಹೇಳಿದ್ರಿ ಮಿಸ್ಟರ್ ಗೋಪಾಲ್. ಈ ದುಡ್ಡು ಓದೋ ವಿಷಯಕ್ಕೆ ಉಪಯೋಗ ಆಗಲಿ. ಸರಿ ಕಣಯ್ಯ, ಹಂಗೆ ಮಾಡುಮ್ಮ. ಎಷ್ಟೋ ಹೆಣ್ಮಕ್ಳು ಓದಬೇಕು ಅನ್ನೋ ಆಸೆ ಇದ್ರೂ ಬಡತನದ ಕಾರಣಕ್ಕೆ ಗುರಿ ಮುಟ್ಟಕ್ಕೆ ಸಾಧ್ಯ ಆಗದೆ ಒದ್ದಾಡ್ತವ್ರೆ. ನಾವು ನೆರವು ನೀಡಿದ್ರೆ ಒಬ್ಬ ಸ್ನೇಹ ಪರವಾಗಿ 10 ಸ್ನೇಹಂದರು ಓದಿ ದೊಡ್ಡ ಮಟ್ಟಕ್ಕೆ ಹೋಯ್ತಾರೆ. ದುಡ್ಡು ಬಂದ ತಕ್ಷಣ ಹಂಗೆ ಮಾಡಮ್ಮ. ಮರೆ ಎಲ್ಲ ತಯಾರಾಯ್ತು? ಸುಮಾ ಸ್ನೇಹ ಮಕ್ಳನ್ನ ಕರ್ಕೊಬರಕ್ಕೆ ಹೋಗವ್ರೆ. ಅವ್ರು ಬಂದ್ಮ್ಯಾಗ ಮಾಡಮ್ಮ. ಗಂಗಣ್ಣ, ಮಕ್ಳಿಗೆ ಕೊನೆದಾಗ ಕೊಡಕ್ಕೆ ಸ್ವೀಟ್ ಬೇಕಿತ್ತು. ಸ್ವೀಟ್ ಎಲ್ಲ ತಗೋ ಬಂದಿದ್ದೀವಿ, ತಂದೆ ತಡ್ರಿ. ಇಲ್ಲಿ ನೋಡಿ, ಕಾರ್ಯಕ್ರಮ ಮುಗಿಲಿ, ಆಮೇಲೆ ನಾನು ಸ್ನೇಹ ಎಲ್ಲರಿಗೂ ಹಂಚ್ತೀವಿ. ಅಮರೇ, ಮಕ್ಕಳೆಲ್ಲ ಬರ್ತಾ ಇದ್ದಾರೆ. ಅವ್ವ, ಓದೋಕ್ಕೆ ಯಾರ್ಯಾರಿಗೆ ಕಷ್ಟ ಇದೆಯೋ ಅಂಥವ್ರನ್ನೇ ಹುಡುಕಿ ಕರ್ಕೊಂಬಂದಿದ್ದೀನಿ. ನನಗೆ ಕೂತ್ಕೊಳ್ಳಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.